ಶುಭೋದಯ. ವೆಲ್ಕಮ್ ಟು ಡಿವೈನ್ ಮದರ್ ಲೈಟ್ ಮೆಡಿಟೇಷನ್. ಪ್ರತಿನಿತ್ಯ 6 ಗಂಟೆಗೆ 6 ನಿಮಿಷ 6 ಸೆಕೆಂಡ್ಗಳ ಕಾಲ ಆ ಜಗನ್ಮಾತೆಯ ಕೃಪೆಯನ್ನು, ಪ್ರೀತಿಯನ್ನು, ಜ್ಞಾನದ ಧಾರೆಯನ್ನು ನಮ್ಮ ನಿರ್ದಿಷ್ಟವಾದ ಅಂಗಾಂಗಗಳಿಗೆ, ವಿಷಯಗಳಿಗೆ, ವಿಚಾರಗಳಿಗೆ ತುಂಬಿಕೊಳ್ತಾ ಯಾವ ರೀತಿ ನಾವು ಅದ್ಭುತವಾದ ಸುಧಾರಣೆಯನ್ನು ನಮ್ಮ ಜೀವನದಲ್ಲಿ ನೋಡಬಹುದು ಅನ್ನೋದು ಎಷ್ಟು ರೋಮಾಂಚಕರವಾಗಿದೆ ಅಲ್ವಾ? ಎಸ್, ಬನ್ನಿ ಇವತ್ತು ಹಾಗಾದರೆ ಈ ಜಗನ್ಮಾತೆಯ ಕೃಪಾಧಾರೆಯನ್ನು ನಮ್ಮ ಕಣ್ಣುಗಳಿಗೆ ತುಂಬಿಕೊಳ್ತಾ ಯಾವ ರೀತಿ ನಾವು ಕೇವಲ ಕಣ್ಣುಗಳ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ, ನಮ್ಮ ಕಣ್ಣುಗಳ ಮೂಲಕ ಸಮಾಜವನ್ನು ನೋಡುವ ದೃಷ್ಟಿಕೋನದಲ್ಲೂ ಕೂಡ ಉತ್ತಮವಾದ ಸುಧಾರಣೆಯನ್ನು ನೋಡಬಹುದು ಅಂತ ಅನುಭವಿಸೋಣ. ಲೆಟ್ಸ್ ಸ್ಟಾರ್ಟ್ ಡಿವೈನ್ ಮದರ್ ಲೈಟ್ ಮೆಡಿಟೇಷನ್. ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ. ಪ್ರತಿ ಉಸಿರಿನ ಜೊತೆಯಲ್ಲೂ ನಿಮ್ಮ ದೇಹವು ಹಗೂರವಾಗುತ್ತಿದ್ದ ಹಾಗೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಜಗನ್ಮಾತೆಯನ್ನು ನಿಮ್ಮ ಮನಸ್ಸಿನೊಳಗೆ ಮೂಡಿಸಿಕೊಳ್ಳಿ. ಪ್ರೀತಿ, ಅನುಕಂಪ, ಅನಂತ ಬೆಳಕಿನ ಮೂಲವಾದ ಆ ಜಗನ್ಮಾತೆಯನ್ನು ನಿಮ್ಮ ಹೃದಯದೊಳಗೆ ಅನುಭವಿಸುತ್ತಿದ್ದ ಹಾಗೆ ನಿಮ್ಮ ಸುತ್ತಲೂ ಧನಾತ್ಮಕವಾದ ಪ್ರಕಾಶಮಾನವಾದ ಬೆಳಕು ಆವರಿಸುತ್ತಿರುವ ಹಾಗೆ ಭಾವಿಸುತ್ತಾ ಆಕೆಯ ಸ್ಮರಣೆಯ ಬೆಳಕು ನಿಮ್ಮ ಹೃದಯದಿಂದ ವಿಸ್ತಾರವಾಗಿ ಹರಡುತ್ತಾ ನಿಮ್ಮ ಪ್ರಭೆಯ ತುಂಬ ತುಂಬಿಕೊಳ್ಳುತ್ತಾ ಮಾತೆಯ ಬೆಚ್ಚನೆಯ ಪ್ರೀತಿ, ರಕ್ಷಣೆ ಮತ್ತು ನಿರಂತರವಾದ ಪ್ರೀತಿಯು ನಿಮ್ಮ ಬಳಿಯಲ್ಲೇ ಜೊತೆಯಲ್ಲೇ ಇರುವ ಈ ಮೃದುವಾದ ಅನುಭವವನ್ನು ಆಳವಾಗಿ ಅನುಭವಿಸುತ್ತಾ ಪ್ರಕಾಶಮಾನವಾದ ಸೂರ್ಯನ ಬೆಳಕು ಎಲ್ಲೆಡೆ ಹರಡುವಂತೆ ನಿಮ್ಮ ಪ್ರತಿ ಉಸಿರಿನ ಜೊತೆಯಲ್ಲೂ ಈ ಬೆಳಕು, ಈ ಪ್ರೀತಿಯು ನಿಮ್ಮೊಳಗೆ ಇನ್ನೂ ಆಳವಾದ ಅನುಭವಕ್ಕೆ ಬರುತ್ತಿರುವ ಹಾಗೆ ಭಾವಿಸಿ. ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವ, ಮಾರ್ಗದರ್ಶನ ನೀಡುತ್ತಿರುವ, ನಿರಂತರವಾಗಿ ನಿಯಮಿತವಾದ ಪ್ರೀತಿಯನ್ನು ದಯಪಾಲಿಸುತ್ತಿರುವ ಆಕೆಯ ಪ್ರೀತಿಯನ್ನು ಆಳವಾಗಿ ಅನುಭವಿಸುತ್ತಾ ಆಕೆಯ ಕೃಪೆಯ ಧಾರೆಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಅವಳ ಈ ಕೃಪೆಯ ಜೊತೆ, ಮಮತೆಯ ಜೊತೆ, ಶುಶ್ರೂಷೆಯ ಜೊತೆ ಕೆಲವು ಕ್ಷಣಗಳ ಕಾಲ ಆನಂದದಿಂದ ಆರಾಮದಾಯಕವಾದ ಭಾವನೆಯಲ್ಲಿ ಇರಿ. ನಿಧಾನವಾಗಿ ಈಗ ಆ ಜಗನ್ಮಾತೆಯ ಕೃಪೆಯ ಧಾರೆಯು ನಿಮ್ಮ ತೊಡೆಗಳಲ್ಲಿ ಆವರಿಸುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಆತ್ಮೀಯರೇ, ನಿಮ್ಮ ತೊಡೆಗಳಲ್ಲಿ ಕೇವಲ ನಿಮ್ಮ ಕಾಲ್ಗಳಿಗೆ ಬೇಕಾದ ಬಲವಷ್ಟೇ ಅಲ್ಲದೆ ನಿಮ್ಮ ಅಂತರ್ಬಲದ ಪ್ರಮುಖ ಅಂಶವೂ ಕೂಡ ಈ ಜಾಗದಲ್ಲಿ ಅಡಗಿದೆ. ನಿಧಾನವಾಗಿ ನಿಮ್ಮ ತೊಡೆಗಳಲ್ಲಿ ಆವರಿಸುತ್ತಿರುವ ಆಕೆಯ ಶುಶ್ರೂಷೆಯ ಬೆಳಕನ್ನು ನಿಮ್ಮ ಎರಡೂ ಕಾಲ್ಗಳಿಗೆ ಯಥೇಚ್ಛವಾದ ಶಕ್ತಿಯನ್ನು ತುಂಬುತ್ತಾ ಅದರ ಜೊತೆಯಲ್ಲೇ ನಿಮ್ಮ ಅಂತರ್ಬಲವೂ ಸಹ ಅದರೊಂದಿಗೆ ಹೆಚ್ಚುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಬೆಳಕು ನಿಮ್ಮ ತೊಡೆಗಳ ಅಣುವನ್ನು ಸಂಚರಿಸುತ್ತಿದ್ದ ಹಾಗೆ
ನಿಮ್ಮ ಕಾಲ್ಗಳಿಗೆ ಪುಷ್ಟಿಯನ್ನು ತುಂಬುತ್ತಿದ್ದ ಹಾಗೆ ಇನ್ನೂ ಆಳವಾಗಿ ಹರಿಯುತ್ತಾ ಯಾವೆಲ್ಲ ವಿಷಯಗಳಲ್ಲಿ, ಅಂಶಗಳಲ್ಲಿ ನಿಮ್ಮ ಅಂತರ್ಬಲವು ಕುಗ್ಗಿದೆಯೋ ಆ ಎಲ್ಲ ವಿಷಯಗಳಲ್ಲಿ, ಅಂಶಗಳಲ್ಲಿ ಜಗನ್ಮಾತೆಯ ಶಕ್ತಿಯು ಆವರಿಸುತ್ತಾ ಆಕೆಯ ಮಮತೆಯ ಬೆಳಕು, ವಿಶೇಷವಾದೊಂದು ಆತ್ಮವಿಶ್ವಾಸವನ್ನು ನಿಮ್ಮಲ್ಲಿ ತುಂಬುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ನಮ್ಮದೇ ಭಯ, ಅಜ್ಞಾನ ಮತ್ತು ಅಂಜಿಕೆಗಳಿಂದ ತುಂಬಿಕೊಂಡ ಕತ್ತಲೆಯು ಈಗ ಆಕೆಯ ಬೆಳಕಿನಲ್ಲಿ ಮಿರಮಿರನೆ ಹೊಳೆಯುತ್ತಿರುವ ಹಾಗೆ ನೋಡಿ. ಈ ಶಕ್ತಿಯು ನಿಮ್ಮಲ್ಲಿ ಅಂತರ್ಬಲವನ್ನು ಹೆಚ್ಚಿಸುತ್ತಿರುವ ಜೊತೆಯಲ್ಲೇ ನಿಮ್ಮ ತೊಡೆಗಳಿಗೆ, ಕಾಲ್ಗಳಿಗೆ ಪುಷ್ಟಿಯನ್ನು ನೀಡುತ್ತಾ ಜೀವನದಲ್ಲಿ ಹೆಚ್ಚು ಆತ್ಮವಿಶ್ವಾಸದಿಂದ, ಸ್ಪಷ್ಟತೆಯಿಂದ ಮುಂದೆ ಸಾಗಲು ಸಹಕರಿಸುತ್ತಿರುವ ಹಾಗೆ ಒಮ್ಮೆ ನಿಧಾನವಾಗಿ ನೋಡಿ. ಈ ವಿಶೇಷವಾದ ಬಲವು ನಿಮ್ಮೊಂದಿಗೆ ಜಗನ್ಮಾತೆಯ ಬೆಳಕಾಗಿ ಸದಾ ಇರುವ ಹಾಗೆ ಕಲ್ಪಿಸಿಕೊಳ್ಳಿ. ಧನ್ಯವಾದಗಳು. ಈ ರೀತಿ ಇನ್ನೂ ಆಳವಾಗಿ ನಮ್ಮ ಸೆಲ್ಫ್ ಲವ್ 365 ಅನ್ನುವಂಥ ವರ್ಷದಲ್ಲಿ ಯಾವತ್ತು ಬೇಕಾದ್ರೂ ಸೇರ್ಕೊಳ್ಬೋದಾಗಿರುವಂತಹ ಡೀಪ್ ವೆಲ್ನೆಸ್ ಪ್ರೋಗ್ರಾಮಿನ ಪಾರ್ಟಿಸಿಪೆಂಟ್ಸ್ ಈ ಥರದ ಅನುಭವದ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಪ್ರತಿನಿತ್ಯ ಒಬ್ಬರೊಬ್ಬರ ಒಪಿನಿಯನ್ ನಾವು ತಿಳ್ಕೊಳ್ತಾ ನಾವು ನಮ್ಮಲ್ಲಿ ವೈಯಕ್ತಿಕವಾಗಿ ಅದ್ಭುತವಾದ ಬದಲಾವಣೆಯನ್ನು ಮಾಡ್ಕೊಳ್ಬಹುದು. ನೀವು ಕೂಡ ಇದನ್ನು ಅನುಭವಿಸ್ಬೋದು. ಬಟ್ ಅದಕ್ಕೆ ಮೊದಲು ನೀವು ಸೆಲ್ಫ್ ಲವ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಅದರ ಫ್ರೀ ವೆಬಿನಾರ್ನ ನೀವು QR ಕೋಡ್ನ ಸ್ಕ್ಯಾನ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಿಳ್ಕೊಳ್ಬಹುದು. ಮತ್ತು ಯಾವತ್ತು ಬೇಕಾದರೂ ನಮ್ಮ 1 hour ಇಂಟೆನ್ಸ್ ವೆಲ್ನೆಸ್ ಪ್ರೋಗ್ರಾಮಲ್ಲಿ ನೀವು ಭಾಗವಹಿಸಿ ಪ್ರತಿನಿತ್ಯ ಯೋಗ, ಧ್ಯಾನ ಮತ್ತು ನನ್ನ ಮೂಲಕ ಲೈವ್ ವೆಲ್ನೆಸ್ ಪ್ರೋಗ್ರಾಮಿಂಗ್ನ ಅನುಭವಿಸ್ತಾ ಲೈಫ್ ಟೈಮ್ ಕಮ್ಯುನಿಟಿ ಆ್ಯಕ್ಸಸ್ನ ಪಡಿತಾ ದಿನೇ ದಿನೇ ಔಷಧ ರಹಿತವಾಗಿ ನಿಜವಾದ ಸ್ವಾಸ್ಥ್ಯವನ್ನು ಅನುಭವಿಸಬಹುದು. ಮತ್ತೆ ನಾಳೆ ಸಿಗ್ತೀನಿ. ಧನ್ಯವಾದಗಳು. ಊಟ ಮಾಡಕ್ ಭಯ ಅನ್ಸದ್ ಮೇಡಮ್. ಎಲ್ಲಿ ಊಟ ಆದ್ಮೇಲೆ ಹೊಟ್ಟೆ ನೋವಾಗುತ್ತೆ ಏನೋ, ಒಟ್ಟು ಊಟದ ಒತ್ತಾ ಇದ್ರೆ ಭಯ ಆಗೋದು, ಏನಾದ್ರು ತಿಂತ ಇದ್ರೆ ಭಯ ಇರೋದು. ಈಗ ಸಫಿಸಿಯೆಂಟ್ ಆಗಿ ತಿಂತೀನಿ, ಸಫಿಸಿಯೆಂಟ್ ಆಗಿ ಡೈಜೆಷನ್ ಆಗುತ್ತೆ, ಅದ್ರ ಬಗ್ಗೆ ಭಯ ಬಿಟ್ಬಿಟ್ಟಿದೀನಿ. ಒಂದೊಂದು ಕ್ಲಾಸ್ನು ಇಷ್ಟ ಆಗ್ಯಾವ, ಇದು ಅಂತ ಹೇಳಕ್ ಆಗಲ್ಲ. ಎಲ್ಲಾ ಕ್ಲಾಸ್ನು ಅಷ್ಟೇ ಎಂಜಾಯ್ ಮಾಡಿದೀನಿ. ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ಕೊಂತ ಬಂದೆ. ಈಗ ಎಷ್ಟು ಚೇಂಜಸ್ ಆಗೈತೆ ಅಂದ್ರೆ ಸುಮ್ನೆ ಕುಂತ್ರೆ ಯಾವ ವಿಚಾರಗಳ ಬರಂಗಲ್ಲ ಮೇಡಮ್. ಒಂದೇದ್ ಹೇಳ್ಬೇಕಂತಂದ್ರೆ ಡೈಜೆಷನ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ. ನೋಡಿ, ಇದಕ್ಕೆ ಹೇಳೋದು ಮನಸ್ಸು ಯಾವ ಥರ ನಮ್ಮ ಕಾಯಿಲೆಗಳನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ. ಅದನ್ನೇ ನಾನು ಈ 15 ವರ್ಷ ನನ್ನ ಎಂಟೈರ್ ಸರ್ವಿಸಲ್ಲಿ ಜನಕ್ಕೆ ಹೇಳ್ತಾ ಇರೋದು. ನಮ್ಮ ಮನಸ್ಸಿಂದನೇ ಇಂಡೈಜೆಷನ್ನು, ನಮ್ಮ ಮನಸ್ಸಿಂದನೇ ಆಟೋ ಇಮ್ಯೂನ್ ಕಂಡೀಷನು, ಮನಸ್ಸಿಂದನೇ ಮೈಕೈ ನೋವು, ಮನಸ್ಸಿಂದನೇ ಆಘಾತಗಳು, ಮನಸ್ಸಿಂದನೇ ಡಿಪ್ರೆಷನ್ನು. ಸೊ ನಾವು ನಮ್ಮ ಮೈಂಡನ್ನು ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ತೀವೋ ಅಷ್ಟೇ ಬ್ಯೂಟಿಫುಲ್ ಆಗಿ ದೈಹಿಕ ಕಾಯಿಲೆಗಳಿಂದ ಹೊರಗಡೆ ಬರ್ಬೋದು.